ಗೆಳೆಯರೇ ನಮಸ್ಕಾರ. ನಿಮ್ಮಲ್ಲಿ ಅನೇಕರು ಜನ್ಸಿಗಳಿದ್ದೀರಾ. ನಿಮ್ಮ ಹತ್ರ ಯಾರಾದರೂ ಬಂದು ಡಾಕ್ಟರ್ ರಾಜ್ಕುಮಾರ್ ಅವ್ರ ಬಗ್ಗೆ ಈಸ್ ಅ ಗ್ರೇಟೆಸ್ಟ್ ಆ್ಯಕ್ಟರ್ ಅಂತ ಏನಾದರೂ ಹೇಳಿದ್ರೆ ಅದನ್ನು ನಂಬೇಡಿ. ನಾನು ಅದನ್ನು ಹೇಳ್ತೀನಿ, ನೀವು ಅದನ್ನು ನಂಬೇಡಿ. ಬದಲಿಗೆ ನೀವೇನು ಮಾಡಬೇಕು, ಡಾಕ್ಟರ್ ರಾಜ್ಕುಮಾರ್ ಅವರು 200ಕ್ಕಿಂತ ಹೆಚ್ಚು ಸಿನಿಮಾಗಳಲ್ಲಿ ಅಭಿನಯಿಸಿದ್ದಾರೆ. ನೀವು ಇವತ್ತಿನ 20-30 ಸಿನಿಮಾ ನೋಡಿ ಬೇಜಾರಿಲ್ಲ. ಅದರ ಮಧ್ಯದಲ್ಲಿ ಯಾವುದಾದ್ರೂ ಒಂದು ಈ ರಾಜ್ಕುಮಾರ್ ಸಿನಿಮಾಗಳನ್ನ ಯಾವ್ದಾದ್ರು ಒಂದನ್ನು ರ್ಯಾಂಡಮ್ ಆಗಿ ಪಿಕ್ ಮಾಡಿ. ಬಂಗಾರದ ಮನುಷ್ಯ, ಬಂಗಾರದ ಪಂಜರ, ಭಕ್ತ ಪ್ರಹ್ಲಾದ, ಭಕ್ತ ಕನಕದಾಸ, ಆಲುಜೇನು, ಸಂಪತ್ತಿಗೆ ಸವಾಲ್, ಮೇಯರ್ ಮುತ್ತಣ್ಣ, ಜೀವನ ಚೈತ್ರ, ಎಷ್ಟು ಸಿನಿಮಾಗಳಿದೆ. ಇವುಗಳಲ್ಲಿ ಯಾವ್ದಾದ್ರು ಒಂದನ್ನು ರ್ಯಾಂಡಮ್ ಆಗಿ ಪಿಕ್ ಮಾಡಿ ಸುಮ್ಮನೆ ನೋಡ್ತಾ ಹೋಗಿ. ಆಗ ನಿಮ್ಮೊಳಗೆ ಒಂದು ಅಭಿಪ್ರಾಯ ಸೃಷ್ಟಿಯಾಗುತ್ತೆ. ಅದೇ ನಿಜವಾದ ಸತ್ಯ. ಇದನ್ನು ಯಾಕೆ ಹೇಳ್ತಿದ್ದೀನಿ ಅಂತ ಅಂದರೆ, ಬೇರೆಯವರು ಹೇಳೋ ಅಭಿಪ್ರಾಯಗಳು ಕ್ರಮೇಣ ಬದಲಾಗ್ಬೋದು, ಆದರೆ ನಾವು ನೋಡಿದಾಗ ಒಂದು ಅಭಿಪ್ರಾಯ ಸೃಷ್ಟಿಯಾಗುತ್ತಲ್ಲ, ಅದು ಯಾವತ್ತೂ ನಮ್ಮ ಮನಸ್ಸಿನಲ್ಲಿ ಅಚ್ಚಳಿಯದೆ ಉಳ್ಕೊಳ್ಳುತ್ತೆ. ಹೌದು, ನಾನು ಡಾಕ್ಟರ್ ರಾಜ್ಕುಮಾರ್ ಅವರ ಅಭಿಮಾನಿಯಾಗಿದ್ದು ಕೂಡ ಹೀಗೆ. ಧನ್ಯವಾದಗಳು.